life blooms. ಇವತ್ತಿನ ಒಂದು ವಿಡಿಯೋ ಬಂದು ವಿಟಮಿನ್ ಡಿ ಡಿಫಿಷಿಯನ್ಸಿ. ವೈಟಮಿನ್ ಡಿ ಡಿಫಿಷಿಯನ್ಸಿ ಏನಕ್ಕೆ ಬರುತ್ತೆ, ಇದಕ್ಕೆ ಕಾಸಸ್ ಆಗಿರ್ಬೋದು, ಈ ಕಾಸಸ್ ಏನು, ಸಿಂಪ್ಟಮ್ಸ್ ಯಾವ ರೀತಿ ಇರುತ್ತೆ, ಇದನ್ನು ಯಾವ ರೀತಿ ನಾವು ತಡೆಗಟ್ಬೋದು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಟಮಿನ್ ಡಿ, ವಾಟ್ ಈಸ್ ವೈಟಮಿನ್ ಡಿ? ವಿಟಮಿನ್ ಡಿ ಅಂದರೆ ನಮ್ಮ ದೇಹದ ಸನ್ಶೈನ್ ವೈಟಮಿನ್. ಇದು ಮೇನ್ಲಿ ಸನ್ಲೈಟ್ನಿಂದ ಸಿಗುವಂಥ ಒಂದು ವಿಟಮಿನ್ ಆಗಿರುತ್ತೆ. ಇದು ಬೋನ್ಸ್, ಟೀತ್, ಇಮ್ಯುನಿಟಿ, ಮಸಲ್ಸ್ ಎಲ್ಲದಕ್ಕೂ ತುಂಬಾ ಮುಖ್ಯವಾಗುತ್ತೆ. ಕ್ಯಾಲ್ಶಿಯಮ್ನು ಕೂಡ ಅಬ್ಸರ್ವ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಎಂದು ಹೇಳಲಾಗುತ್ತದೆ. ಕಾಸಸ್ ಆಫ್ ವಿಟಮಿನ್ ಡಿ ಡಿಫಿಷಿಯನ್ಸಿ, ಮೇನ್ ರೀಸನ್ ಅಂತ ಅಂದರೆ ನಮಗೆ ವಿಟಮಿನ್ ಡಿ ಡಿಫಿಷಿಯನ್ಸಿ ಕೊರತೆ ಏನಕ್ಕೆ ಬರುತ್ತೆ ಅಂತಂದರೆ ಮೇನ್ ರೀಸನ್ ಬಂದು ಸನ್ಲೈಟ್ ಎಕ್ಸ್ಪೋಜರ್ಸ್ ಕೊರತೆಯಿಂದ. ಅದರ ಜೊತೆಗೆ ನಾನಿವಾಗ ಹೇಳುವಂಥ ಕೆಲವು ಕಾರಣಗಳು ಕೂಡ ಆಗಿರಬಹುದು. ಹೆಚ್ಚು ಸನ್ಸ್ಕ್ರೀನ್ನ ಬಳಕೆ ಮಾಡೋದ್ರಿಂದ ಆಗಿರ್ಬೋದು, ಹೆಚ್ಚು ಟೈಮ್ ಇಂಡೋರ್ನಲ್ಲಿ ಕಾಲ ಕಳೆಯೋದಾಗಿರ್ಬೋದು, ಡಾರ್ಕರ್ ಸ್ಕಿನ್ ಟೋನ್, ಕ್ಯಾಲ್ಶಿಯಂ ರಿಚ್ ಡಯೆಟ್ ಇಲ್ಲದಿರುವುದರಿಂದ, ಕಿಡ್ನಿ ಅಥವಾ ಲಿವರ್ ಇಶ್ಯೂಸ್ ಇದ್ದರೆ ಕಾಸಸ್ ಆಫ್ ವಿಟಮಿನ್ ಡಿ ಡಿಫಿಷಿಯನ್ಸಿಗೆ ಕಾರಣ ಆಗುತ್ತೆ. ಸಿಂಪ್ಟಮ್ಸ್ ಆಫ್ ವಿಟಮಿನ್ ಡಿ ಡಿಫಿಷಿಯನ್ಸಿ, ನಿಮಗೆ ಈ ಸೈನ್ಸ್ ಇದ್ದರೆ ವಿಟಮಿನ್ ಡಿ ಕೊರತೆ ಇರಬಹುದು. ಯಾವುದ್ಯಾವುದು ಅಂತ ಅಂದರೆ ಮಸಲ್ಸ್ ಪೇಯ್ನ್, ಬ್ಯಾಕ್ ಪೇಯ್ನ್, ಬೋನ್ ವೀಕ್ನೆಸ್, ಫ್ಯಾಟಿಕ್ ಅಥವಾ ಟಯರ್ಡ್ನೆಸ್ ಆಗಿರ್ಬೋದು, ಏರ್ ಫಾಲ್ ಹೆಚ್ಚಾಗುವುದು, ಮೂಡ್ ಸ್ವಿಂಗ್ಸ್ ಅಥವಾ ಡಿಪ್ರೆಷನ್ಸ್, ವೀಕ್ ಇಮ್ಯುನಿಟಿ. ಆ್ಯಂಡ್ ಫುಡ್ ರಿಚ್ ಇನ್ ವಿಟಮಿನ್ ಡಿ. ವೈಟಮಿನ್ ಡಿ ಮೇಯ್ನ್ಲಿ ಸನ್ಲೈಟ್ನಿಂದ ಸಿಗುತ್ತೆ, ಆದರೆ ಕೆಲ ಫುಡ್ಸ್ನಲ್ಲೂ ಕೂಡ ಸಿಗುತ್ತೆ. ಫಾರ್ಟಿಫೈಡ್ ಫುಡ್ಸ್ ಅಂತ ಹೇಳ್ತೀವಿ ಅದನ್ನು. ಮಿಲ್ಕ್ ಆ್ಯಂಡ್ ಕರ್ಡ್, ಮಶ್ರೂಮ್ಸ್, ಬಟರ್ ಆ್ಯಂಡ್ ಗೀ. ಬಟರ್ ಆ್ಯಂಡ್ ಗೀ ಯಾವುದೇ ತೊಗೊಂಡ್ರು ಕೂಡ ಸ್ಮಾಲ್ ಅಮೌಂಟಲ್ಲಿ ತೊಗೋಬೇಕಾಗತ್ತೆ. ಆರೆಂಜ್ ಜ್ಯೂಸ್ ಕೂಡ ಫಾರ್ಟಿಫೈಡ್. ಬಟರ್ ಆ್ಯಂಡ್ ಗೀ ಬಂದು ಫಾರ್ಟಿಫೈಡ್ ಅಲ್ಲ, ಬಟ್ ಆದರೂ ನಾವು ಸ್ಮಾಲ್ ಅಮೌಂಟಲ್ಲಿ ಡೈಲಿ ಕನ್ಸ್ಯೂಮ್ ಮಾಡೋದ್ರಿಂದ ಇದು ತುಂಬಾ ಒಳ್ಳೆಯದು ಅಂತ ಹೇಳಲಾಗುತ್ತೆ. ಎಗ್ ಯಾಕ್, ಇಫ್ ನಾನ್ ವೆಜಿಟೇರಿಯನ್ ಆಗಿದ್ದರೆ ಎಗ್ ಯಾಕ್ನ ತೊಗೋಬೋದು. ರಾಗಿ ಆ್ಯಂಡ್ ಮಿಲೆಟ್ಸ್ ಹೆಲ್ಪ್ ಇನ್ ಕ್ಯಾಲ್ಶಿಯಂ ಅಬ್ಸಾರ್ಪ್ಷನಲ್ಲಿ. ರಾಗಿ ಮತ್ತು ಮಿಲೆಟ್ಸ್ ತುಂಬಾ ಹೆಲ್ಪ್ ಮಾಡುತ್ತೆ. ನ್ಯಾಚುರಲ್ ವೇಸ್ ಟು ಪ್ರಿವೆಂಟ್ ವೈಟಮಿನ್ ಡಿ ಡಿಫಿಷಿಯನ್ಸಿ. ಡೈಲಿ 10 to 20 ಮಿನಿಟ್ಸ್ ಮಾರ್ನಿಂಗ್ ಸನ್ಲೈಟ್ ಎಕ್ಸ್ಪೋಜರ್ ಸಾಕಾಗುತ್ತೆ. ಇದಕ್ಕೆ ಬೆಸ್ಟ್ ಟೈಮ್ ಬಂದು 7 AM to 9 AM ಒಳಗಡೆ ನಾವು ಸೂರ್ಯನ ಬೆಳಕಿನಲ್ಲಿ ಕೈ, ಕಾಲು, ಮುಖಕ್ಕೆ ಲೈಟ್ ಡೈರೆಕ್ಟಾಗಿ ಆಗಬೇಕು. ಹಾಗೆ ಬ್ಯಾಲೆನ್ಸ್ ಡಯೆಟ್ ಪ್ಲಸ್ ಲಿಟಲ್ ಔಟ್ಡೋರ್ ಟೈಮ್ ಸ್ಪೆಂಡ್ ಮಾಡೋದು ಕೂಡ ಇರಬೇಕು. ಇದು ಬಂದು ನ್ಯಾಚುರಲ್ ವೇಸ್ ಟು ಇಂಪ್ರೂವ್ ವಿಟಮಿನ್ ಡಿ. ನೆಕ್ಸ್ಟ್ ಈಸ್ ಹೋಮ್ ರೆಮಿಡಿ ಫಾರ್ ವೈಟಮಿನ್ ಡಿ ಅಬ್ಸಾರ್ಪ್ಷನ್. ನೀವು ಕ್ಯಾಲ್ಶಿಯಂ ರಿಚ್ ಫುಡ್ಸ್ ಜೊತೆಗೆ ವೈಟಮಿನ್ ಡಿ ಫುಡ್ಸ್ ತಿನ್ನಬೇಕಾಗತ್ತೆ. ರಾಗಿ ಮತ್ತು ಹಾಲು, ಕರ್ಡ್ ಪ್ಲಸ್ ಸನ್ಲೈಟ್ ಎಕ್ಸ್ಪೋಜರ್, ಮೊರಿಂಗಾ ಲೀವ್ಸ್ ಅಂತ ಅಂದರೆ ನುಗ್ಗೆ ಸೊಪ್ಪು ಪ್ಲಸ್ ಲೆಮನ್ ಜ್ಯೂಸ್. ವಿಟಮಿನ್ ಸಿ ಹೆಲ್ಪ್ ಅಬ್ಸರ್ಪ್ಷನ್ ತುಂಬಾ ಮಾಡುತ್ತೆ ಮೊರಿಂಗಾ ಲೀವ್ಸ್ ಮತ್ತು ಲೆಮನ್ ಜ್ಯೂಸಲ್ಲಿ. ನೆಕ್ಸ್ಟ್ ಬಂದು ಹೀಗಾಗಿ ವೈಟಮಿನ್ ಡಿ ಕೊರತೆ ಸಿಂಪಲ್ ಥಿಂಗ್ ಅಂದರೆ ಇಗ್ನೋರ್ ಮಾಡಬಾರ್ದು. ಪ್ರಾಪರ್ ಸನ್ಲೈಟ್, ಗುಡ್ ಡಯೆಟ್ ಆ್ಯಂಡ್ ಆ್ಯಕ್ಟಿವ್ ಲೈಫ್ ಸ್ಟೈಲ್ ಇದ್ದರೆ ಬಾಡಿ ಸ್ಟ್ರಾಂಗ್ ಆಗಿರುತ್ತೆ. ಇಂಥ ಹೆಲ್ತ್ ಅವೇರ್ನೆಸ್ ವಿಡಿಯೋ ಬೇಕಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.